ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಅಸಂಘಟಿತ ಕಾರ್ಮಿಕರ ಕಲ್ಯಾಣಕ್ಕಾಗಿ ಕಾರ್ಮಿಕ ಇಲಾಖೆ ವತಿಯಿಂದ ಕಾರ್ಡ್ ವಿತರಣೆಯನ್ನ ಶಿಡ್ಲಘಟ್ಟ ತಾಲೂಕು ಕಾರ್ಮಿಕ ನಿರೀಕ್ಷಕಿ ವಿಜಯಲಕ್ಷ್ಮಿ ಅವರು ಫಲಾನುಭವಿಗಳಿಗೆ ಕಾರ್ಡ್ಗಳನ್ನು ವಿತರಿಸಿ ಸರ್ಕಾರದಿಂದ ದೊರೆಯುವ ಕಲ್ಯಾಣ ಯೋಜನೆಗಳು ಮತ್ತು ಸೌಲಭ್ಯಗಳ ಬಗ್ಗೆ ವಿವರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಅಸಂಘಟಿತ ಕಾರ್ಮಿಕರು ಸಮಾಜದ ಆರ್ಥಿಕ ಹಡಗು ಸಾಗುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಎಂದು ಅಭಿಪ್ರಾಯಪಟ್ಟರು. ಅವರ ಹಿತಾಸಕ್ತಿಯನ್ನ ಕಾಪಾಡಲು ಹಾಗೂ ಜೀವನ ಮಟ್ಟ ಸುಧಾರಿಸಲು ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಕಾರ್ಡ್ ಅವುಗಳ ಲಾಭ ಪಡೆಯಲು ಅವಶ್ಯಕ ದಾಖಲೆ ಎಂದು ಹೇಳಿದರು. ಕಾರ್ಮಿಕ ಇಲಾಖೆ ವತಿಯಿಂದ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಮೂಲಕ ನಾವು ಕಾರ್ಮಿಕ ಸಚಿವರ ಅಧ್ಯಕ್ಷತೆಯಲ್ಲಿ ಚಿಕ್ಕಬಳ್ಳಾಪುರದ ಕನ್ನಡ ಭವನದಲ್ಲಿ 10ನೇ ತಾರೀಕು ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಸ್ಮಾರ್ಟ್ ವಿತರಣಾ ಕಾರ್ಯಕ್ರಮ ಅಲ್ಲಿಂದ ಇವಾಗ ನಾವು ಕೂಡ ಶುರು ಮಾಡಿದ್ದೀವಿ. ಅದರಲ್ಲಿ ಇವತ್ತವರೆಗೂ ಒಂದು 50 ಜನರು ಕೊಟ್ಟಿದ್ದೀವಿ. ಡೈಲಿ ಬರ್ತಾ ಇದ್ದಾರೆ, ತೊಗೊಂಡು ಹೋಗ್ತಾ ಇದ್ದಾರೆ. ಈ ಸ್ಮಾರ್ಟ್ ಕಾರ್ಡಲ್ಲಿ 91 ಅಸಂಘಟಿತ ವರ್ಗಗಳು ಸೇರಿಕೊಳ್ತಾರೆ. ಅದರಲ್ಲಿ ಅವ್ರಿಗೆ ಏನೇನು ಪರಿಹಾರ ಇದು ಸೌಲಭ್ಯ ಇರುತ್ತೆ ಅಂತ ಹೇಳಿದ್ರೆ, ಅಪಘಾತ ಪರಿಹಾರ ಸೌಲಭ್ಯಕ್ಕೆ 1 ಲಕ್ಷ ಕೊಡ್ತೀವಿ. ಆಮೇಲೆ ಸಹಜ ಮರಣ ಅಂತ್ಯಕ್ರಿಯೆ ವೆಚ್ಚಕ್ಕೆ 10,000 ಕೊಡ್ತೀವಿ. ಆಸ್ಪತ್ರೆ ವೆಚ್ಚ ಮರುಪಾವತಿಗೆ 50,000 ಕೊಡ್ತೀವಿ. ಸದ್ಯಕ್ಕೆ ಈ ಸವಲತ್ತನ್ನು ಕೊಡ್ತಾ ಇದ್ದೀವಿ. ಮತ್ತು ಇವ್ರಿಗೆ ಕಂಡಕ್ಟರು, ಚಾಲಕರು, ಮೋಟಾರು ಇದರಲ್ಲಿ ಬರ್ತಾರಲ್ಲ, ಅವ್ರಿಗೆ ನಾವು ಅಪಘಾತ ಪರಿಹಾರಕ್ಕೆ 5 ಲಕ್ಷ ಪರಿಹಾರ ಕೊಡ್ತೀವಿ ಸರ್. ಅವ್ರಿಗೂ ಸಹಜ ಇದಕ್ಕೆ ಮರಣಕ್ಕೆ 10,000 ಕೊಡ್ತೀವಿ. ಈ ಥರ ಸೌಲಭ್ಯ ಇದೆ ಈ ಸದ್ಯಕ್ಕೆ. ಇದುವರೆಗೂ ಒಂದು 50 ಕಾರ್ಡ್ ಕೊಟ್ಟಿದ್ದೀವಿ ಸರ್. ನಮಗೊಂದು 2,500 ಕಾರ್ಡ್ ಬಂದಿದೆ. ಪ್ರತಿದಿನ ನಾವು ಕೊಡ್ತಾ ಇದ್ದೀವಿ. ಅಸಂಘಟಿತ ಕಾರ್ಮಿಕ ಯೋಜನೆ ಅಡಿಯಲ್ಲಿ ಚಿಂದಿ ಆಯುವವರು, ಗೃಹ ಕಾರ್ಮಿಕರು, ಟೈಲರ್ಗಳು, ಅಗಸರು, ಅಕ್ಕಸಾಲಿಗರು, ಕುಂಬಾರರು, ಕಮ್ಮಾರರು, ನೇಕಾರರು ಸೇರಿದಂತೆ ಸುಮಾರು 91 ಪಂಗಡದ ವೃತ್ತಿಗಳಲ್ಲಿ ಕೆಲಸ ನಿರ್ವಹಿಸುವವರು ಒಳಗೊಂಡಿದ್ದಾರೆ ಎಂದು ತಿಳಿಸಿದರು. ಸರ್, ಹಮ್ಮಾಲರು, ಚಿಂದಿ ಆಯುವರು, ಗೃಹ ಕಾರ್ಮಿಕರು, ಟೈಲರು, ಅಗಸರು, ಅಕ್ಕಸಾಲಿಗರು, ಕಂಬಾರರು, ಕುಂಬಾರರು, ಕ್ಷೌರಿಕರು, ಬಟ್ಟಿ ಕಾರ್ಮಿಕರು, ಸಿನಿ ಕಾರ್ಮಿಕರು, ನೇಕಾರರು, ಬೀದಿ ಬದಿ ವ್ಯಾಪಾರಿ, ಹೋಟೆಲ್ ಕಾರ್ಮಿಕರು, ಫೋಟೋಗ್ರಾಫರ್ಸ್, ಸ್ವತಂತ್ರ ಲೇಖನ ಬರಹಗಾರರು, ಬೀಡಿ ಕಾರ್ಮಿಕರು, ಕಲ್ಯಾಣ ಮಂಟಪ, ಸಭಾಭವನ, ಟೆಂಟು, ಪೆಂಡಾಲ್ಗಳಲ್ಲಿ ಕೆಲಸ ನಿರ್ವಹಿಸಿರುವ ಕಾರ್ಮಿಕರು, ಗಿಣಿಶಾಸ್ತ್ರ ಹೇಳೋರು, ಕಣಿ ಹೇಳೋರು, ಇಂಥವ್ರು ಇಂತಿಲ್ಲ ಸರ್. ಎಲ್ಲ ಅಲೆಮಾರಿ ಪಂಗಡ ವೃತ್ತಿಗಳಲ್ಲಿ ಕೆಲಸ ನಿರ್ವಹಿಸೋರು ಎಲ್ಲರೂ ಸೇರ್ತಾರೆ ಸರ್. ಕಾರ್ಮಿಕರು ಅಂತ ಯಾರು ಬರ್ತಾರೆ, ಸಂಘಟಿತ ವಲಯದವರು ಎಲ್ಲರೂ ಸೇರ್ತಾರೆ. ಅದೊಂದು ಪಾಂಪ್ಲೆಟ್ ನಿಮಗೆ. ಈ ಕಾರ್ಡ್ ಮೂಲಕ ಆರೋಗ್ಯ ಭದ್ರತೆ, ಅಪಘಾತ ಭದ್ರತೆ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಪಡೆಯಬಹುದಾಗಿದೆ ಎಂದು ಅವರು ತಿಳಿಸಿದರು. ಕಾರ್ಮಿಕರು ಯಾವುದೇ ಸಂದೇಹವಿದ್ದರೆ ಸ್ಥಳೀಯ ಕಾರ್ಮಿಕ ಇಲಾಖೆಯನ್ನು ಸಂಪರ್ಕಿಸಲು ಕರೆ ನೀಡಿದರು. ಕಾರ್ಮಿಕರ ಇಲಾಖೆಯಲ್ಲಿ ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಣಿಯಾದ ಫಲಾನುಭವಿಗಳಿಗೆ ಕಾರ್ಮಿಕ ಇಲಾಖೆಯ ನವೀನ್ ಶ್ರಮಿಕ, ಕರ್ನಾಟಕ ಅಸಂಘಟಿತ ಕಟ್ಟಡ ಕಾರ್ಮಿಕ ಮಹಿಳಾ ಟೈಲರ್ ಸಂಘದ ಜಿಲ್ಲಾಧ್ಯಕ್ಷರಾದ ಗಾಯತ್ರಿ, ನೇಕಾರ ಕಾರ್ಮಿಕ ಜಿಲ್ಲಾಧ್ಯಕ್ಷರಾದ ಮಂಜುಳಾರವರು ಸ್ಮಾರ್ಟ್ ಕಾರ್ಡ್ಗಳನ್ನು ವಿತರಣೆ ಮಾಡಿದರು. ನನ್ನ ಹೆಸರು ಮಂಜುಳಾ ಅಂತ. ಶ್ರಮಿಕ ಅಸಂಘಟಿತ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತಾ ಇದ್ದೀವಿ. ಸುಮಾರು ಸಲ ಕಾರ್ಡ್ ಮಾಡಿಸಿದ್ದೀವಿ. ಸೊ ಇವತ್ತು ಕಾರ್ಡ್ ಬಂದಿದೆ. ಅದು ಕಾರ್ಡ್ ಏನಕ್ಕೋಸ್ಕರ ಅಂತಂದರೆ, ಟೈಲರಿಂಗ್ ಅವ್ರದ್ದು, ರೇಷ್ಮೆ ಕೂಲಿ ಕೆಲಸ ಮಾಡ್ತಾ ಇರೋದು ಪ್ರತಿಯೊಬ್ಬರನ್ನು ಮಾಡಿಸಿದ್ದೀವಿ. ಕೆಲವ್ರಿಗೆಲ್ಲ ಕೊಟ್ಟಿದ್ದೀವಿ. ಆಲ್ರೆಡಿ ಇವತ್ತು ಸ್ಮಾರ್ಟ್ ಕಾರ್ಡ್ ವಿತರಣೆ 30-40 ಕಾರ್ಡ್ ಕೊಟ್ಟಿದ್ದೀವಿ. ಆದ್ದರಿಂದ ಇವಾಗ ಮತ್ತೆ ಕಾರ್ಡ್ ಕೊಡ್ತಾ ಇದ್ದೀವಿ. ಬಸ್ ಸ್ಟ್ಯಾಂಡ್ ಹತ್ರ, ಶಿಡ್ಲಘಟ್ಟ ಬಸ್ ಸ್ಟ್ಯಾಂಡಲ್ಲಿ ಲೇಬರ್ ಆಫೀಸಲ್ಲಿ ಕೊಡ್ತಾ ಇದ್ದೀವಿ. ಬಂದು ಎಲ್ಲರೂ ಕಲೆಕ್ಟ್ ಮಾಡ್ಕೊಂಡು ಹೋಗಿ. ಎಷ್ಟು ಜನ ಕೊಟ್ಟಿದ್ರೆ ಇದರಿಂದ ಏನು ಉಪಯೋಗ ಸರ್? ಈಗ 30-40 ಕಾರ್ಡ್ ಕೊಟ್ಟಿದ್ದೀವಿ, ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಇದ್ರ ಕಾರ್ಡ್ ಉದ್ದೇಶ ಏನು ಅಂತಂದರೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಡೆತ್ ಆದರೆ ಸೊ ಟೈಲರಿಂಗ್ ಅವ್ರಿಗೆ 2 ಲಕ್ಷ ಕ್ಲೈಮ್ ಆಗುತ್ತಾ ಇದೆ. ಇಲ್ಲ ಮೆಡಿಕಲ್ದು ಅಂತ 50,000 ಇದಾಗುತ್ತೆ. ಮತ್ತು ಅಸಂಘಟಿತ ಕಾರ್ಮಿಕರು ಯಾರ್ಯಾರು ಬರ್ತಾರೆ ಇದಕ್ಕೆ? 91 ಕ್ಯಾಟಗರಿಯವರು ಸೇರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ತಾಲೂಕು ಟೈಲರ್ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಕೆಆರ್ ರಮಣ, ಶೈಲಾ ಸೇರಿದಂತೆ ಇನ್ನೂ ಮುಂತಾದವರಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ.